ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ನೋಟಿಫಿಕೇಶನ್ ಆಗಿರುವಂಥದ್ದು ಕ್ರೈಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕರೀತಾರೆ. ಈಗಾಗಲೇ ಪ್ರೀವಿಯಸ್ಲಿ ಸುಮಾರು 1000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಅವರು ಅಪ್ಲಿಕೇಶನ್ ಕಾಲ್ಫರ್ ಮಾಡಿದರೆ ಅದರೆಲ್ಲ ಪ್ರಕ್ರಿಯೆಗಳು ಅಂಡರ್ ಪ್ರಾಸೆಸಲ್ಲಿ ಗೋಯಿಂಗ ನಡೀತಾ ಇದೆ. ಇದ್ರ ಬೆನ್ನಲ್ಲೇ ಉಳಿಕೆ ಮೂಲವೃಂದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಮತ್ತು ನಾನ್ ಕೆ ಭಾಗಕ್ಕೆ ಸುಮಾರು 100+40 140 ಹುದ್ದೆಗಳಿಗೆ ಮತ್ತೊಂದು ನೋಟಿಫಿಕೇಷನ್ನ ಇಲ್ಲಿ ಮಾಡಿರುವಂಥದ್ದು. ಇದಾದ ನಂತರದಲ್ಲಿ ಅಂದರೆ ನೋಟಿಫಿಕೇಷನ್ ಮಾಡಿದಂಥ ನಂತರದಲ್ಲಿ ನಾನು ತುಂಬ ಜನ ಸರ್ ನೋಟಿಫಿಕೇಷನ್ ಕಳಿಸಿ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಸಾಕಷ್ಟು ಮೆಸೇಜ್ ಬರ್ತಾಯಿದೆ ನನಗೆ. ಯಾಕೆಂದರೆ ಎಲ್ಲರಿಗೂ ಒಂದೊಂದೇ ನಾನು ಶೇರ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಯಾರಿಗೆಲ್ಲ ನೋಟಿಫಿಕೇಷನ್ ಬೇಕೋ ಎಲ್ಲಿ ಸಿಗುತ್ತೆ ನಿಮಗೆ ಯಾವ ಥರ ಬ್ರೌಸ್ ಮಾಡಬೇಕು, ತುಂಬ ಜನ ಇಲಾಖೆ ವೆಬ್ಸೈಟ್ನಲ್ಲಿ ಯಾವ ಲಿಂಕ್ ಒಳಗಡೆ ನೋಟಿಫಿಕೇಷನ್ಸ್ ಇರುತ್ತೆ ಅನ್ನೋದನ್ನು ಅವರು ಬ್ರೌಸ್ ಮಾಡೋದೇ ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಒಬ್ಬೊಬ್ಬನೇ ಒಂದೊಂದೇ ಕಳಿಸೋದಕ್ಕಿಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಎಲ್ಲಿ ಸಿಗುತ್ತೆ ಅಂತ ಭಾಳ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಭಾಳ ಈಸಿ ಸ್ಟೆಪ್ಸು ಏನಿಲ್ಲ. ಫಸ್ಟು ಗೂಗಲ್ ಕ್ರೋಮನ್ನು ಕ್ಲಿಕ್ ಮಾಡಿ. ಗೂಗಲ್ ಕ್ರೋಮನ್ನು ಕ್ಲಿಕ್ ಮಾಡಿದ ತಕ್ಷಣ ಯು ಜಸ್ಟ್ ವೆಯ್ಟ್ ಫಾರ್ ಎ ವೈಲ್. ಅದಾದ ನಂತರದಲ್ಲಿ ಸರ್ಚ್ ಬಾರ್ನಲ್ಲಿ ನೋಡಿ ಇದೆಯಲ್ಲ, ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತ, ಅಲ್ಲಿ ಕ್ರೈಸ್ ಅಂತ ಟೈಪ್ ಮಾಡಿ. KREIS ಅಂತ ಕೊಡಿ. ನಾನು ಯೂಶ್ವಲಿ ಎಲ್ಲ ತುಂಬ ಸಲ ಬ್ರೌಸ್ ಮಾಡ್ತಾ ಇರ್ತೀನಿ. ಕೆ ಅಂತ ಕೊಡ್ತು ಅಂತಂದರೆ ಆಟೋಮೆಟಿಕ್ ಬಂದ್ಬಿಡ್ತಲ್ಲೇ. ಕ್ರೈಸ್ ಅಂತ ಕೊಟ್ಟ ತಕ್ಷಣ ವೆಯ್ಟ್ ಮಾಡಿ. ನೋಡಿ ಅಲ್ಲಿ ಮೊದಲನೇ ಲಿಂಕ್ ಇದೆಯಲ್ಲ, ಅದನ್ನು ಬೇಕಾದ್ರೆ ನಿಮಗೆ ಮಾರ್ಕ್ ಮಾಡ್ತೀನಿ. ನೋಡಿ ಇಲ್ಲಿದೆಯಲ್ಲ ಇದು. ದಿಸ್ ಒನ್ ಕ್ರೈಸ್ ನೇಮಕಾತಿ 2026 RPC ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆಯಲ್ಲ. ಯಾಕೆಂದರೆ ಈ ಕ್ರೈಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಡೆಸುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಹಾಗಾಗಿ KE ಅಲ್ಲಿ ಕ್ಲಬ್ ಆಗಿರುತ್ತೆ. ಫಸ್ಟ್ ಮೆನುವನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೆಯ್ಟ್ ಮಾಡಿ. ನೋಡಿ ಇಲ್ಲೇ ತುಂಬ ಜನಕ್ಕೆ ಕನ್ಫ್ಯೂಸು, ಎಲ್ಲಿ ಸರ್ ಇಲ್ಲಿ ಕ್ರೈಸ್ ಹೋಮ್ ಪೇಜಲ್ಲಿ ಏನೂ ಕಾಣ್ತಿಲ್ವಲ್ಲ, ಇಲ್ಲಿ ಇನ್ಯಾವುದೋ ಬೇರೆ ಇದೆಯಲ್ಲ, ಇಲ್ಲಿ ಕರ್ನಾಟಕ ಭಾಷಾ ಪರೀಕ್ಷೆ ಕೀ ಉತ್ತರ ಅಂತ ಇದೆ, ಇನ್ಯಾವುದೋ ಬೇರೆ ಇದೆ ಇಲ್ಲಿ ಅಂತ. ಏನು ತೊಂದರೆ ಇಲ್ಲ. ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ಇದೆಯಲ್ಲ ನೋಡಿ, ಇಲ್ಲಿ 3 ಹಾರಿಜಾಂಟಲ್ ಲೈನ್ಸ್. ದಿಸ್ ಒನ್ ಅದನ್ನು ಕ್ಲಿಕ್ ಮಾಡಿ ಒಂದ್ಸಲ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಒಂದಷ್ಟು ಮೆನೂಸ್ ಎಲ್ಲ ಓಪನ್ ಆಗುತ್ತೆ. ಒಂದು ಮುಖಪುಟ, ಪ್ರವೇಶ, ಹಿಂದಿನ ವರ್ಷದ ವಿವರಗಳು ಮತ್ತು ನೇಮಕಾತಿ. ಇಲ್ಲಿ ನೇಮಕಾತಿ ಅಂತಿದೆಯಲ್ಲ, ವೆರಿ ಇಂಪಾರ್ಟೆಂಟ್ಲಿ ಆ ನೇಮಕಾತಿ ಅಂತಕ್ಕಂಥ ಆಪ್ಷನ್ ಕ್ಲಿಕ್ ಮಾಡಿ. ಅಲ್ಲಿ ನೇಮಕಾತಿ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಇನ್ನೊಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅದನ್ನು ಬೇಕಾದ್ರೆ ನಿಮಗೆ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗಲ್ಲ ಎಗೇನ್. ಆ ಮೆನುವನ್ನು ಒಂದ್ಸಲ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಎರಡು ಮೆನು ಓಪನ್ ಆಗುತ್ತೆ. ಒಂದು ಕೆ ಭಾಗದ ನೋಟಿಫಿಕೇಷನ್, ಇನ್ನೊಂದು ನಾನ್ ಕೆ ಭಾಗದ ನೋಟಿಫಿಕೇಷನ್. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ RPC ಅಂತ ಇದೆಯಲ್ಲ 2026, ಇದು ನಾನ್ ಕೆ ಬರುತ್ತೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಅಂತಿದೆಯಲ್ಲ, ಅದು ಕೆ ಭಾಗಕ್ಕೆ ಬಂದ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ಕೆ ಅಂತ ಅಂದ್ಬಿಟ್ಟು ಅವರೇ ಮೆನ್ಷನ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ. ಈಗ ಫಸ್ಟು ನಾನ್ ಕೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋಣ. ಈ ಮೊದಲಿನ ಇದೆಯಲ್ಲ RPC, ಅದನ್ನು ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ. ನೋಡಿ ಬಂತಾ ಇಲ್ಲಿ, ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಫಸ್ಟ್ ಒನ್ನು SWRST 2026 ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ. ಇದು ಅಪ್ಲಿಕೇಶನ್ ಆಗ್ತಕ್ಕಂಥ ಲಿಂಕು. ಇದು ಬಂದ್ಬಿಟ್ಟು ನಿಮಗೆ ವಿವರವಾದ ಅಧಿಸೂಚನೆ RPCಯ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ. ಇದು ನಿಮಗೆ ಅದನ್ನು ಕೆಳಗಡೆ ಕ್ಲಿಕ್ ಮಾಡ್ತು ಅಂತಂದರೆ ನೋಟಿಫಿಕೇಷನ್ ಕಾಪಿ ಓಪನ್ ಆಗುತ್ತೆ. ವೆಯ್ಟ್ ಫಾರ್ ಎ ವೈಲ್. ನೋಡಿ ಇಲ್ಲಿ ಬಂತಾ ಇಲ್ಲಿ, ನೋಡಿ 20ನೇ ತಾರೀಕಲ್ಲಿ ಕ್ವಿಕ್ಕಾಗಿ ಓದ್ಬಿಡ್ತೀನಿ ನಾನು. ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಲೇಟರ್ ನಾನು. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಳಿಕೆ ಮೂಲವೃಂದದಲ್ಲಿ ಕಾದಿರ್ತಕ್ಕಂಥ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಿಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ನಂಬರ್ ಆಫ್ ಪೋಸ್ಟ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. 100 ಹುದ್ದೆಗಳು ಅಂತ ಅಂದ್ಬಿಟ್ಟು ಒಟ್ಟು ಹುದ್ದೆಗಳು. ಇನ್ನು ಪೇ ಸ್ಕೇಲ್ ಬಂದು 41,300ರಿಂದ 81,800 ತನಕ ಪೇ ಸ್ಕೇಲ್ ಬರುತ್ತೆ. ಇದು RPC, ದಟ್ ಈಸ್ ಕಲ್ಯಾಣ ಕರ್ನಾಟಕೇತರ ಇದು, ಆಯಿತಾ. ಮೊದಲು ನೋಟಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳಾಗಿರ್ಬೋದು, ಇಲ್ಲಿ ವಯೋಮಿತಿ ಬಗ್ಗೆ ಆಗಿರ್ಬೋದು. ಹೇಗೆಲ್ಲ ಇದನ್ನು ಐ ಥಿಂಕ್ ನಿಮಗೆ ಸೆಲೆಕ್ಷನ್ಸ್ ಇರುತ್ತೆ, ಪ್ರಾಸೆಸ್ಸು, ಅಪ್ಲಿಕೇಶನ್ ಹೆಂಗಾಗಬೇಕು ನೋಡಿ. ಆನ್ಲೈನು 21/8/2026ರಿಂದನೇ ಅವಕಾಶ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದು 18/9/2026. ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 19/9/2026. ನೆಕ್ಸ್ಟು ಇದು ನಿಮಗೆ ನಾನ್ ಕೆ ಆಯಿತು. ಈಗ ಕೆ ಭಾಗದ ನೋಟಿಫಿಕೇಷನ್ನು. ಎಗೇನ್ ಮತ್ತೆ ಬ್ಯಾಕ್ ಬಂದುಬಿಡಿ, ಮತ್ತು ಇನ್ನೊಂದು ಸಲ ಬ್ಯಾಕ್ ಬನ್ನಿ. ಎಗೇನ್ ಇಲ್ಲೇನು ಮಾಡಬೇಕು, 3 ಹಾರಿಜಾಂಟಲ್ ಲೈನನ್ನು ಒಂದು ಸಲ ಕ್ಲಿಕ್ ಮಾಡಿ. ಎಗೇನ್ ನೇಮಕಾತಿ ಕ್ಲಿಕ್ ಮಾಡಿ. ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ 2026 ಕ್ಲಿಕ್ ಮಾಡಿ. ಅದಾದ ನಂತರದಲ್ಲಿ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಕೆಳಗಡೆ ಯಾವುದು
ಸೆಕೆಂಡ್ ಒನ್ ಇದೆಯಲ್ಲ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ 2026 ಇದೆಯಲ್ಲ ಅದನ್ನು ಒಂದು ಸಲ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಬಂತಾ ಇಲ್ಲಿ. ಸೊ ಮೊದಲನೇದು ಬಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕು ಫಾರ್ KK. ಸೆಕೆಂಡ್ ಒನ್ನು ಇಟ್ ಇಸ್ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ ಫಾರ್ KK ಅಂತಿದೆ. ಸೊ ಸೆಕೆಂಡ್ ಒನ್ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ KK ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಎಷ್ಟು ಹುದ್ದೆಗಳಲ್ಲಿ ವಸತಿ ಶಾಲಾ ಶಿಕ್ಷಕರು ನೋಡಿ ಇಲ್ಲಿ ಕೊಡಿದಾರಲ್ಲ 40 ಹುದ್ದೆಗಳು 41,300ರಿಂದ 81,800 ತನಕ ವೇತನ ಶ್ರೇಣಿ. ಸೊ ಅಪ್ಲಿಕೇಶನ್ ಡೇಟು ಪಿಕ್ಕಾಗಿ ನೋಡೋಣ. ಇಲ್ಲಿ ಸೇಮ್ ಡೇಟು ಅಲ್ಲಿ ಚೇಂಜಸ್ ಮಾಡಿಲ್ಲ. ಅಲ್ಲಿ ನೋಡಿ ಇಲ್ಲಿ ಕೊಟ್ಟಿದಾರಲ್ಲ ಇಲ್ಲಿ ಜಸ್ಟ್ ನೋಡಿ ಇಲ್ಲಿದೆಯಲ್ಲ 21/8/2026 ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ 18/9/2026. ಇನ್ನು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು 19/9/2026. ನೋಡಿ ಈ ರೀತಿಯಾಗಿ ನೀವು ಬೇಕಾದಂಥ ಅಪ್ಲಿಕೇಶನನ್ನು ಇಲ್ಲಿ ನೋಡಿಕೊಂಡು ಅಫಿಷಿಯಲ್ ಕಾಪಿನ ನೀವು ಬೇರೆ ಎಲ್ಲಿಗೆ ಬೇಕು ಅದನ್ನು ಶೇರ್ ಮಾಡಿಕೊಂಡು ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಓಪನ್ ಮಾಡಿ ರೆಫರ್ ಮಾಡ್ಬೋದು. ಮತ್ತು ಬ್ಯಾಕ್ ಬಂದುಬಿಟ್ಟು ಅಪ್ಲಿಕೇಶನ್ ಲಿಂಕ್ ಹೇಗಿರುತ್ತೆ ಅಂತಂದರೆ ಅದನ್ನು ಒಂದು ಸಲ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈ ಥರ ನಿಮಗೆ ಅಪ್ಲಿಕೇಶನ್ ಲಿಂಕ್ ಕಾಪಿ ಬರುತ್ತೆ. ಸೊ ವೆಯ್ಟ್ ಫಾರ್ ಎ ವೈಲ್. ಸೊ ಅದನ್ನು ಕ್ಲಿಕ್ ಮಾಡಿದ್ದೀವಿ ಈಗ ನಾವು. ಒಂದೊಂದು ಸಲ ಸರ್ವರ್ ಇಶ್ಯೂ ಇದ್ದರೆ ಅದು ಬೇಗ ತೊಗೊಳ್ಳಿಕ್ಕೆ ಲೇಟ್ ಆಗುತ್ತೆ. ನೋಡಿ ಇಲ್ಲಿ ಬಂತು ಇಲ್ಲಿ. ಸೊ ದಿಸ್ ಇಸ್ ದ ಅಪ್ಲಿಕೇಶನ್ ಲಿಂಕ್. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ದಟ್ ಈಸ್ ಅ ಲಾಗಿನ್ ಪೇಜ್. ಮೊದಲು ಸೈನ್ ಇನ್ ಮಾಡ್ಕೋಬೇಕು ಇಲ್ಲಿ, ಆಯಿತಾ. ಇನ್ನು ನಿಮ್ಮ ಜಿಮೇಲು ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಮಾಡ್ಕೋಬೇಕು. ಅದಾದ ನಂತರದಲ್ಲಿ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾ ಕೋಡು ಇವೆಲ್ಲ ಕೊಟ್ಕೊಂಡು ಲಾಗಿನ್ ಮಾಡಿಕೊಂಡು ಒಂದು ಫಸ್ಟ್ ಇದು ಯೂಸರ್ ನೇಮ್ ಪಾಸ್ವರ್ಡ್ ಜನ್ರೇಟ್ ಮಾಡಿ ಕೊಡಬೇಕು. ಯೂಶಲಿ ಎಲ್ಲ ಈಗ ರೆಗ್ಯುಲರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಹೆಂಗಿರುತ್ತೆ ಸೊ ಅದೇನೇ ಇದು. ಸೊ ಈ ಥರ ನಿಮಗೆ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೆ. ಆಲ್ರೆಡಿ ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ದಾರೆ. ನೀವು ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಸೊ ಟಿಲ್ ದ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್, ಆಯಿತಾ. ಹಾಗಾಗಿ ತುಂಬ ಜನ ಈಗೆಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾವ ಥರ ಇವೆರಡು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೆ ಫಾಲೋ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.